ಮಹದಾಯಿ ವಿಚಾರದಲ್ಲಿ ರಾಜ್ಯ ಸರ್ಕಾರದವರು ಪ್ರಧಾನಿ ನರೇಂದ್ರ ಮೋದಿ ಬಳಿ ನಿಯೋಗ ಬರುವುದಾದರೆ ಮುಕ್ತ ಸ್ವಾಗತ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಹುಬ್ಬಳ್ಳಿಯಲ್ಲಿ ಮಾಧ್ಯಮರೊಂದಿಗೆ ಮಾತನಾಡಿದ ಅವರು, ಮಹದಾಯಿ ವಿಚಾರದಲ್ಲಿ ಸರ್ವ ರೀತಿಯಲ್ಲೂ ರಾಜ್ಯಕ್ಕೆ ಸಹಾಯ ಮಾಡಲು ಕೇಂದ್ರ ಸಿದ್ಧವಿದ್ದು, ಸಚಿವ ಭೂಪೇಂದ್ರ ಯಾದವ್ ಅವರೊಂದಿಗೆ ಚರ್ಚೆ ನಡೆಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಸಮಾಲೋಚನೆ ನಡೆಸಲು ರಾಜ್ಯ ನಿಯೋಗ ಬರುವ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಒಂದು ವೇಳೆ ಬಂದರೆ ಸ್ವಾಗತಿಸುತ್ತೇವೆ ಎಂದರು. ಮಹದಾಯಿ ಅರಣ್ಯ ಭೂಮಿ ವ್ಯಾಪ್ತಿಯಲ್ಲಿ ಬರುವುದರಿಂದ ಈಗ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರದ ಅನುಮತಿ ಬೇಕಿದ್ದು, ಇದಕ್ಕಾಗಿ ಪ್ರಯತ್ನ ನಡೆದಿದೆ ಎಂದು ತಿಳಿಸಿದರು. ಅದನ್ನು ಒಪ್ಪಲಾರದೆ ನೀವು ರಿಪೋರ್ಟ್ ಕೊಡಲೇಬೇಕಂತ ಹೇಳಿ ಆ ರಿಪೋರ್ಟ್ ಬಂದ ಮೇಲೆ ಗೆಜೆಟ್ ನೋಟಿಫಿಕೇಶನ್ ಆಗುವುದಿಲ್ಲ ಅಂತ ಕಾಂಗ್ರೆಸ್ನವರು ಹುಯಿಲ್ ಎಬ್ಸಿದ್ರು. ಗೆಜೆಟ್ ನೋಟಿಫಿಕೇಶನ್ ಮಾಡಿಸಿದ್ವಿ. ಅದಾದ ನಂತರ DPR ಅಪ್ರೂವಲ್ ಮಾಡಿಸಿದ್ದೀವಿ. ಇದೆಲ್ಲ ಮಾಡಿಸಿದ್ದು ಬಿಜೆಪಿ ಸರ್ಕಾರದ. ಕಾಂಗ್ರೆಸ್ ಸರ್ಕಾರನೂ ಹಿಂದೆ ಇತ್ತು, ಇಲ್ಲೂ ಇತ್ತು, ಅಲ್ಲಿ ಇತ್ತು, ಗೋವಾದಾಗಿತ್ತು. ಏನು ಮಾಡಿಲ್ಲ, ನಾವು ಮಾಡಿದ್ದೀವಿ. ಇದರಲ್ಲಿ ಅರಣ್ಯ ಭೂಮಿಯನ್ನ ಕೊಡಬೇಕು ಅಂತ ಬಂದಾಗ ನ್ಯಾಷನಲ್ ಟೈಗರ್ ಕಾರಿಡಾರ್ ಇದೆ ಅಂತ ಬಂದಿದೆ. ಆ ನ್ಯಾಷನಲ್ ಟೈಗರ್ ಕಾರಿಡಾರ್ದವರು ಇದರಲ್ಲಿ ಅರಣ್ಯ ಪ್ರದೇಶ ನೀಡುವ ಪ್ರಸ್ತಾವನೆಯನ್ನು 30/1/2024 ಮೊದಲನೇ ಸ್ಟ್ಯಾಂಡಿಂಗ್ ಕಮಿಟಿ ಪರಿಶೀಲನೆ ಮಾಡಿದೆ.